ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಮ್ಮಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರನ್ನು ಹೊಂದಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಒಂದು ವಿಶೇಷವಾದಂಥ ಸಂಗತಿಯನ್ನು, ಒಂದು ವ್ಯತ್ಯಾಸಕರವಾದಂಥ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇವತ್ತಿನ ದಿವಸ ಧ್ಯಾನದ ಅಂಶ, ತನ್ನ ಮಕ್ಕಳ ಪರವಾಗಿ ದೇವರು ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ನಾವು ದೇವರನ್ನು ಸೃಷ್ಟಿಕರ್ತನೆಂಬುದಾಗಿ, ನಮ್ಮ ಪಾಪಗಳಿಗೆ ಆತನು ರಕ್ಷಕನೆಂಬುದಾಗಿ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಂಥ ದೇವರು ಎಂಬುದಾಗಿ, ಈ ಲೋಕದಲ್ಲಿ ಇರ್ತಕ್ಕಂಥ ಒಬ್ಬೇ ಒಬ್ಬ ದೇವರು ಆತನು ಎಂಬುದಾಗಿ ನಾವು ಮನಃಪೂರ್ವಕವಾಗಿ ನಂಬಿ ಆತನ ಮಕ್ಕಳಾಗಿ ನಾವು ನಡೆದುಕೊಳ್ಳುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ತನ್ನ ಮಕ್ಕಳ ಪರವಾಗಿ ಯಾವಾಗಲೂ ಕೂಡ ಇರುವ ದೇವರು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ದೇವರು ತನ್ನ ಮಕ್ಕಳಿಗೆ ಎಲ್ಲವುಗಳನ್ನು ಹೇರಳವಾಗಿ ಒದಗಿಸಿಕೊಡುವಂತಹ ದೇವರಾಗಿದ್ದಾನೆ. ತನ್ನ ಮಕ್ಕಳ ಪರವಾಗಿ ಆತನು ಯುದ್ಧ ಮಾಡುವಂತಹ ದೇವರಾಗಿದ್ದಾನೆ. ತನ್ನ ಮಕ್ಕಳಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವಂತಹ ದೇವರಾಗಿದ್ದಾನೆ. ತನ್ನ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸರ್ವ ಸಂಗತಿಗಳನ್ನು ಆತನು ಪೂರೈಸುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ತನ್ನ ಮಕ್ಕಳನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಆತನೇನು ಮಾಡಲಿಲ್ಲ, ಬಿಟ್ಟು ಕೊಡಲಿಲ್ಲ. ತನ್ನ ಮಕ್ಕಳ ಕುರಿತಾಗಿ ಯಾವಾಗಲೂ ಕೂಡ ಆಲೋಚನೆ ಉಳ್ಳಂತಹ ದೇವರಾಗಿದ್ದಾನೆ. ತನ್ನ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಕೂಡ ಆತನು ಚಿಂತಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ನಮ್ಮ ಸಲುವಾಗಿ ಎಷ್ಟೋ ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ತ್ಯಾಗಗಳನ್ನು, ದೊಡ್ಡದಾಗದಂಥ ಬಹುಮಾನಗಳನ್ನು, ದೊಡ್ಡದಾಗಿರ್ತಕ್ಕಂಥ ರಕ್ಷಣೆಯ ಕಾರ್ಯಗಳನ್ನು ಆತನೇನು ಮಾಡಿದ್ದಾನೆ, ಜರುಗಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ರೀತಿಯಾಗಿ ತನ್ನ ತಂದೆ ತನ್ನ ಮುದ್ದು ಮಕ್ಕಳನ್ನು ಪ್ರೀತಿಸ್ತಾನೋ ಅದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಹೆತ್ತ ತಾಯಿ ತನ್ನ ಮಕ್ಕಳನ್ನು ಮರೆತರೂ ಮರಿಬಹುದು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ, ನನ್ನ ಅಂಗೈಯಲ್ಲಿ ನಿಮ್ಮನ್ನು ನಾನೇನು ಮಾಡಿದ್ದೇನೆ, ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರ ಆತನಾಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಸಾರಿ ಈ ದೇವರು ತನ್ನ ಮಕ್ಕಳೆಂಬುದಾಗಿ ಆರಿಸಿಕೊಂಡಂಥವರು ಅವರು ಐಗುಪ್ತ ಎನ್ನುವಂಥ ದೇಶದಲ್ಲಿ ಬಂಧನದಲ್ಲಿ ಇರಬೇಕಾದ್ರೆ ಆ ಬಂಧನದಿಂದ, ಆ ಒಂದು ದಾಸತ್ವದಿಂದ ಅವರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಆತನು ಗುಡ್ಡದ ಮೇಲೆ, ಒಂದು ಸೀನಾಯಿ ಪರ್ವತ ಎನ್ನುವಂಥ ಬೆಟ್ಟದ ಮೇಲೆ ಆತನೇನು ಮಾಡಿದ, ಇಳಿದು ಬಂದ ಪ್ರಿಯರೇ. ಇಳಿದು ಬಂದು ಮೋಶೆ ಎನ್ನುವಂಥ ವ್ಯಕ್ತಿಗೆ ಕಾಣಿಸಿಕೊಂಡು ಆತನಿಗೆ ಹೇಳ್ತಾ ಇದ್ದ, ನಾನು ನಿನಗೊಂದು ಕಾರ್ಯವನ್ನು ಕೊಡಲಿಕ್ಕಿದ್ದೇನೆ, ಕೆಲಸವನ್ನು ಕೊಡಲಿಕ್ಕಿದ್ದೇನೆ, ಆ ಕೆಲಸವನ್ನು ನೀನು ನಿರ್ವಹಿಸಬೇಕು. ನೀನು ಇಸ್ರಾಯೇಲ್ಯರನ್ನ, ಇಬ್ರಿಯರನ್ನ, ಆ ಒಂದು ಐಗುಪ್ತ ದೇಶದಲ್ಲಿ ಬಂಧಿಸಲ್ಪಟ್ಟಂಥ ಆ ಜನರನ್ನ ನೀನು ಅವರಿಗೆ ವಿಮೋಚನೆಯನ್ನು ಕೊಡಬೇಕೆಂಬುದಾಗಿ ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ಮೋಶೆ ಸ್ವಲ್ಪ ಹೊತ್ತು ನೆಪಗಳನ್ನು ಹೇಳಿದಾದ ಮೇಲೆ ಪುನಃ ಆತನು ಆ ದಾಸತ್ವದಲ್ಲಿರ್ತಕ್ಕಂಥ ತನ್ನ ಜನರ ಪರವಾಗಿ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಏನು ಮಾಡ್ತಾನೆ, ಇಷ್ಟಪಡ್ತಾನೆ ಪ್ರಿಯರೇ. ಇಷ್ಟಪಟ್ಟಾದಮೇಲೆ ಆ ದೇಶಕ್ಕೆ ಹೋದ ಮೇಲೆ ದೇವರು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ರಿ, ಆ ದೇಶದಲ್ಲಿರ್ತಕ್ಕಂಥ ಐಗುಪ್ತರಿಗೆ 10 ಉಪದ್ರವಗಳನ್ನು ತೆಗೆದುಕೊಂಡು ಬಂದರೂ ಕೂಡ ತನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ಹಾಗೆ ದೇವರು ಏನು ಮಾಡ್ತಾನೆ, ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ತನ್ನ ಮಕ್ಕಳಿಗೆ ಯಾವ ಒಂದು ನಷ್ಟ ಆಗದ ಹಾಗೆ, ಹಾನಿ ಆಗದ ಹಾಗೆ ಆ ಒಂದು ಐಗುಪ್ತ ದೇಶದಿಂದ ಅಲ್ಲಿಂದ ಹೊರಗಡೆ ಕೆಂಪು ಸಮುದ್ರದ ಮೂಲಕವಾಗಿ, ಮುಂದೆ ಯೋರ್ದಾನ್ ಹೊಳೆಯ ಮೂಲಕವಾಗಿ, ಯೆರಿಕೋ ಕೋಟೆಯ ಮೂಲಕವಾಗಿ ಸಂಪೂರ್ಣವಾಗಿ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಂಭವ ನಡೀತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ವಿರುದ್ಧವಾಗಿ ಬೀಳಾಮನು ಎನ್ನುವಂಥ ಒಬ್ಬ ಪ್ರವಾದಿಯನ್ನು ಎಬ್ಬಿಸಬೇಕಂತೇಳಿ ಬಾಲಾಕನು ಎನ್ನುವಂಥ ಅರಸನು ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಬೀಳಾಮನಿಗೆ ಅನೇಕ ದುಸ್ತು ಬಟ್ಟೆಗಳನ್ನು ಆತನು ತಂದು, ನೀನು ಇಸ್ರಾಯೇಲರನ್ನು ಶಪಿಸಬೇಕು, ದೇವರು ನಂಬಿದಂಥ ಮಕ್ಕಳಿಗೆ ನೀನು ಶಾಪ ಹಾಕಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಬೀಳಾಮನಿಗೆ ಹೇಳಿದಂಥ ಸಮಯದಲ್ಲಿ ದೇವರು ಅಲ್ಲಿ ಜೋಕ್ಯ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡುವಾಗ ದೇವರು ತನ್ನ ಮಕ್ಕಳ ಮೇಲೆ ಶಾಪವನ್ನು, ಹಾನಿಯನ್ನು ಬರಗೊಡಿಸಲಾರದ ಹಾಗೆ ಅಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಬೀಳಾಮನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಎಚ್ಚರಿಕೆ ಏನಂತಂದರೆ, ನೀನು
ನನ್ನ ಮಕ್ಕಳನ್ನು, ನನ್ನನ್ನು ನಂಬಿ ಬಂದಿರತಕ್ಕಂಥ ಮಕ್ಕಳಿಗೆ ನೀನು ಶಾಪವನ್ನು ಹಾಕುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಸ್ರಾಯೇಲರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲರಲ್ಲಿ ಆ ಒಂದು ಬೇತಾಳ ಒಂದು ಪದ್ಧತಿಗಳಾಗಿರಲಿ, ಇನ್ನೊಂದು ಮುನ್ನೊಂದು ಸಂಪ್ರದಾಯಗಳಾಗಿರಲಿ ಯಾವುದು ಕೂಡ ಇಲ್ಲ. ಅವರು ಆಶೀರ್ವದಿಸಲ್ಪಟ್ಟಂಥ ಜನಾಂಗ. ಯಾಕಂದರೆ ಅವರು ನನ್ನ ಮಕ್ಕಳು ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಜೋಕ್ಯ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಹೇಬೇಲನನ್ನ ಯಾವ ರೀತಿಯಾಗಿ ದೇವರು ಮೆಚ್ಚಿದ್ರು ಅದೇ ರೀತಿಯಾಗಿ ತನ್ನ ಮಕ್ಕಳಾಗಿ ನಡೆಯುವಂಥವ್ರನ್ನು ಕೂಡ ದೇವರು ಏನು ಮಾಡ್ತಾರೆ ರೀ, ಮೆಚ್ಚುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರಿಯರೇ, ಸತ್ಯವೇದ ಏನಂತ ಹೇಳಂತಂದರೆ, ಇಸ್ರಾಯೇಲರಿಗೆ ಯಾವ ಹಾನಿ, ಅಂದರೆ ತನ್ನ ಮಕ್ಕಳೋಪಾದಿಯಲ್ಲಿ ಇರ್ತಕ್ಕಂಥ ಅವರಿಗೆ ಯಾವ ಹಾನಿ ಆಗಲಿಕ್ಕೆ ದೇವರು ಏನು ಮಾಡಲಿಲ್ಲ, ಬಿಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ದೇವರು ವಾಕ್ಯ ಹೇಳುತ್ತೆ, ಬೀಳಾಮನನ್ನು ದೇವರು ಗದರಿಸಿದರು, ಬೀಳಾಮನನ್ನು ದೇವರು ಎಚ್ಚರಿಸಿದರು. ಒಂದು ಕತ್ತೆ ಮಾತಾಡೋದ್ರ ಮೂಲಕವಾಗಿ ಬೀಳಾಮನಿಗೆ ಪಾಠವನ್ನು ಕಲಿಸಿದರು ಪ್ರಿಯರೇ. ಬೀಳಾಮನು ಹಣವನ್ನು, ದುಸ್ತು ಬಟ್ಟೆಗಳನ್ನು ನೋಡ್ತಾ ಇದ್ದಾನೆ ಹೊರತಾಗಿ ದೇವರ ಆಜ್ಞೆಗಳನ್ನು ಮರೆತವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಈ ಲೋಕದ ವಸ್ತುಗಳು, ಈ ಲೋಕದ ಐಶ್ವರ್ಯ, ಸಂಪತ್ತು, ಹಣ, ಅದನ್ನೇ ನಾವು ಹೆಚ್ಚಾಗಿ ಪ್ರೀತಿಸಿದರೆ ನಾವು ದೇವರನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ದೇವರನ್ನ ಪ್ರೀತಿಸಿದರೆ ದೇವರು ಎಲ್ಲ ವಿಷಯಗಳಲ್ಲಿ ಕೂಡ ನಮಗೇನು ಮಾಡ್ತಾನೆ, ಅನುಕೂಲ ಮಾಡ್ತಾನೆ ಪ್ರಿಯರೇ. ಮೊದಲು ದೇವರಿಗೆ ಸ್ಥಾನವನ್ನು ಕೊಡುವಂಥವರಾದರೆ ದೇವರು ಎಲ್ಲವನ್ನ ಹೇರಳವಾಗಿ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಅಂತ ಅನುಗ್ರಹ ಮಾಡ್ತಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂದ್ರೆ, ಬೀಳಾಮನನ್ನು ದೇವರು ಏನು ಮಾಡಿದ್ರು, ಗದರಿಸಿದರು, ಎಚ್ಚರಿಸಿದರು. ಆಮೇಲೆ ಬೀಳಾಮನು ಹೋಗಿ ಇಸ್ರಾಯೇಲರಿಗೆ ಶಾಪವನ್ನು ಹಾಕಲಿಲ್ಲ, ಆತನು ಆಶೀರ್ವಾದವನ್ನೇ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಇವತ್ತು ಕೂಡ ನಮ್ಮ ಮೇಲೆ ಅನೇಕವಾದಂಥ ರೀತಿಯಲ್ಲಿ ಶಾಪಗಳನ್ನು ಹಾಕುವಾಗ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅವು ಯಾವ ಕೂಡ ನಮ್ಮ ಮೇಲೆ ನಾಟೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಪರವಾಗಿ ಇದ್ದಾನೆ. ಹಲ್ಲೆಲೂಯಾ, ದೇವರು ನಮ್ಮ ಪಕ್ಷವಾಗಿದ್ದಾನೆ. ದೇವರು ನಮಗೋಸ್ಕರವಾಗಿ ಆಶ್ರಯ ಗಿರಿಯಾಗಿದ್ದಾನೆ, ನಮಗೋಸ್ಕರವಾಗಿ ರಕ್ಷಣೆಯ ಕೋಟೆಯಾಗಿದ್ದಾನೆ. ನಮ್ಮನ್ನು ಕಾಯುವಂಥ ಡಾಲು ಗುರಾಣಿ ದೇವರೇ ಆಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯಾವ ರೀತಿಯಾಗಿ ಆತನು ಎಲ್ಲಿ ಇಬ್ಬರು ಮೂವರು ಕೂಡಿ ಬರುವಾಗ ಆತನು ಬರುವಂಥದ್ದು ಮಾತ್ರವಲ್ಲ, ಆತನು ನಮ್ಮ ಕಾಲು ಕಲ್ಲಿಗೆ ತಗಲಾರದ ಹಾಗೆ ತನ್ನ ದೂತರನ್ನು ಏನು ಮಾಡ್ತಾ ಇದ್ದಾನೆ, ಕಳುಹಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನಂಬಬೇಕು. ನಮ್ಮನ್ನು ನೋಡುವುದಕ್ಕಾಗಿ, ನಮಗೆ ಬೇಕಾಗಿರುವಂಥದ್ದನ್ನು ಕೊಡುವುದಕ್ಕಾಗಿ ದೇವರು ಯಾವಾಗಲೂ ಕೂಡ ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ಆತನು ಕೇಳುವಂಥದ್ದು ಒಂದೇ, ನಮ್ಮ ಜೀವಿತದಲ್ಲಿ ಆತನಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ನಾವು ಕೊಡಬೇಕು. ಭಯಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳಬೇಕು. ಲೋಕ ವ್ಯವಹಾರ ಸಂಪ್ರದಾಯದಲ್ಲಿ ಸಿಲುಕಿಕೊಳ್ಳದೆ ಸಂಪೂರ್ಣವಾಗಿ ನಾವು ಪರಲೋಕದವರು ಎಂಬುದಾಗಿ, ಪರಲೋಕ ಸಂಸ್ಥಾನದವರು ಎಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಬೀಳಾಮನನ್ನು ದೇವರು ಗದರಿಸಿದರು, ತನ್ನ ಮಕ್ಕಳಿಗೆ ಶಾಪವಲ್ಲ ಆಶೀರ್ವಾದವಾದ ವಚನಗಳನ್ನೇ ನುಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ದೇವರು ತನ್ನ ಮಕ್ಕಳ ಪರವಾಗಿ ವಿಶೇಷವಾದಂಥ ವಾಗ್ದಾನಗಳನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ವಾಗ್ದಾನದಲ್ಲಿ ಒಂದು ವಾಗ್ದಾನ ಇದೆ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಏನಂತ ಹೇಳಂತಂದರೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸೋದು ಎಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳ ಪರವಾಗಿ ಇಟ್ಟಿರ್ತಕ್ಕಂಥ ಒಂದು ವಾಗ್ದಾನ. ಯಾವ ವಾಗ್ದಾನ ರೀ? ನಿನಗೆ ವಿರೋಧವಾಗಿ ಅನೇಕ ಸಂಗತಿಗಳನ್ನು, ವಿಷಯಗಳನ್ನು ಕಲ್ಪಿಸಿದಾಗಲೂ ಕೂಡ ಅದು ಯಾವುದು ಕೂಡ ನಿನ್ನನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ನಿನ್ನ ಸಂಗಡ ಇರುವೆನು, ನಾನು ನಿನ್ನ ಜೊತೆಗೆ ಇರುವೆನು, ನನ್ನ ಮೇಲೆ ನಿಮ್ಮ ಮೇಲೆ ಪ್ರಯೋಗ ಮಾಡುವಂಥ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾನು ಜೋಕ್ಯ ಮಾಡಿಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಆತನ ವಿಶೇಷವಾದಂಥ ವಾಗ್ದಾನಗಳು, ಆತನ ವಿಶೇಷವಾದಂಥ ಪ್ರಾಮಿಸ್ಗಳು ಏನಿದಾವೋ ಅವುಗಳ ಮೂಲಕವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ತನ್ನ ಪರವಾಗಿ ಆತನು ನಮ್ಮನ್ನು ಏನು ಮಾಡ್ತಾನೆ, ನಿಲ್ಲಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಶತ್ರು ಅನೇಕ ಹುನ್ನಾರಗಳನ್ನು ಮಾಡಿದಾಗಲೂ ಕೂಡ ದೇವರ ವಾಗ್ದಾನ ನಮ್ಮನ್ನೇನು ಮಾಡುವಂಥದ್ದಾಗಿದೆ, ಕಾಯುವಂಥದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಮಕ್ಕಳ ಪರವಾಗಿ ದೇವರು ಯಾವಾಗಲೂ ಕೂಡ ಇರುತ್ತಾನೆ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂತಂದರೆ, ಆತನು ಒಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನವನ್ನು ನಾವು ಸಂಪೂರ್ಣವಾಗಿ ನಂಬಿ ನಡೆಯುವವರಾಗಬೇಕು. ದೇವರು ನನ್ನ ಪಕ್ಷವಾಗಿದ್ದಾನೆ, ನಮ್ಮನ್ನು ಎದುರಿಸುವಂಥವರು ಯಾರೂ ಇಲ್ಲ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಒಂದು ವಾಗ್ದಾನ ಉಂಟು ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ಯಾವುದು ಕೂಡ, ಯಾವ ಆಯುಧವೂ ಕೂಡ ನಿನ್ನನ್ನು ಜಯಿಸದೆಂಬುದಾಗಿ. ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತು ಇದೆ ಪ್ರಿಯರೇ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂದರೆ ಸಭೆಯ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ. ಏನಂತೇಳಂದರೆ, ಆತನು ಏನು ಮಾಡ್ತಾ ಇದ್ದಾನಂತಂದರೆ,
ನಮ್ಮನ್ನು ಸೋಲಿಸೋದಕ್ಕೆ ಬರುವಂಥದ್ರ ಎಲ್ಲದರ ವಿಷಯವಾಗಿ ಆತನು ನಮಗೇನು ಮಾಡ್ತಾ ಇದ್ದಾನೆ? ಸೋಲಲ್ಲ, ನಮಗೆ ಜಯವನ್ನೇ ಕೊಡ್ತಾ ಇದ್ದಾನೆ. ಅದರ ಸಲುವಾಗಿ ಹೇಳ್ತಾ ಇದೆ ವಾಕ್ಯ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ, ಆ ಆಯುಧ ಒಂದು ವೇಳೆ ರೋಗ ಆಗಿರ್ಬೋದು, ಯಾವುದೇ ಮಾಟಮಂತ್ರ ತಂತ್ರ ಶಕ್ತಿ ಆಗಿರ್ಬೋದು, ನಿನ್ನ ಮೇಲೆ ಸುಳ್ಳುಗಳನ್ನು ಹೇಳುವಂಥ ಒಂದು ಹುನ್ನಾರದ ಕೆಲಸ ಆಗಿರ್ಬೋದು, ಹಲ್ಲೆಲೂಯಾ, ಅದು ಯಾವುದು ಕೂಡ ನಿನ್ನನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:37 ವಚನದಲ್ಲಿ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳು ಆಗುತ್ತೇವೆ ಎಂಬುದಾಗಿ. ಕ್ರಿಸ್ತನ ಮೂಲಕವಾಗಿ ನಮಗೆ ಎಲ್ಲ ಜಯವನ್ನು ದೇವರು ಏನು ಮಾಡಿದ್ದಾನೆ? ಕೊಟ್ಟಿದ್ದಾನೆ ಎಂಬುದಾಗಿ ಮೊದಲನೇ ಕೋರಿಂಥ 15:57 ಕೂಡ ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ತನ್ನ ಮಕ್ಕಳ ಪರವಾಗಿ ದೇವರು ಯಾವಾಗಲೂ ಕೂಡ ಆತನು ಇರುವಂಥ ದೇವರಾಗಿದ್ದಾನೆ. ಬೇಳಾಮನ ವಿಷಯದಲ್ಲಿ ಗದರಿಸಿದಂಥ ದೇವರು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಿರೋಧವಾಗಿ ಕಲ್ಪಿಸಿದಂಥ ಎಲ್ಲ ಆಯುಧಗಳನ್ನು ಆತನೇನು ಮಾಡ್ತಾನೆ? ಜಯಿಸ್ತಾನೆ ಪ್ರೇರೆ. ಹಿಜ್ಕೀಯನ ಕಾಲದಲ್ಲಿ ಒಂದು ಯುದ್ಧ ನಡೀತಾ ಇತ್ತು. ಹಿಜ್ಕೀಯನ ಮೇಲೆ ಅಶ್ಶೂರ್ಯರ ಸೈನ್ಯ ಬರುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಎಲ್ಲ ಏನಂತ ಹೇಳ್ತೀವಿ, ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಅಶ್ಶೂರ್ಯ ಸೈನ್ಯ ಬರ್ತಾ ಇತ್ತು. ಆ ಸಮಯದಲ್ಲಿ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಕ್ಯ ಇರುತ್ತೆ ಪ್ರೇರೆ. ಆ ಸಮಯದಲ್ಲಿ ಹಿಜ್ಕೀಯನು ಹೋಗಿ ದೇವರ ಮುಂದೆ ಆ ರಾಜನು ಕೊಟ್ಟಿರ್ತಕ್ಕಂಥ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇರೆ. ಅದು ಭಯಂಕರವಾದಂಥ ರೀತಿಯಲ್ಲಿ ಬರೆಯಿಸಿದಂಥ ಪತ್ರವಾಗಿತ್ತು ಪ್ರೇರೆ. ಆ ಸಮಯದಲ್ಲಿ ಆ ಪತ್ರವನ್ನು ಓದಿ 37ನೇ ಅಧ್ಯಾಯ 14ನೇ ವಚನ, ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ, ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು. ಸನ್ಯರೀಬನು ಜೀವ ಸ್ವರೂಪನಾದ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ದೇವರ ಸನ್ನಿಧಾನದಲ್ಲಿ ಆ ಸಮಸ್ಯೆ ಪತ್ರದ ಮುಂದೆ ಇಟ್ಟು ಏನು ಮಾಡ್ತಾ ಇದ್ದಾನೆ ರೀ? ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಎಲ್ಲ ಸಾಮ್ರಾಜ್ಯಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಗೆದ್ದುಕೊಂಡು ಬರ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಅಶ್ಶೂರ್ಯರ ಸೈನ್ಯ ಎಲ್ಲ ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇರಬೇಕಾದ್ರೆ ಅವರ ಬಲ, ಅವರ ಶಕ್ತಿಯನ್ನು ನೋಡಿ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ರಾಜರುಗಳು, ದೇಶದಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲರೂ ಕೂಡ ಭಯಪಡ್ತಾ ಇದ್ದಾರೆ. ಅವರ ಬಳಿಯಲ್ಲಿ ಭಯಂಕರವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಿದ್ದಾವೆ, ಅವರನ್ನು ನಾವು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲ ದೇಶಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ. ಈ ಸಮಯದಲ್ಲಿ ನಮ್ಮ ಮೇಲೆಯೂ ಕೂಡ ಅವರು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನಮ್ಮನ್ನು ಕೂಡ ಅವ್ರು ಏನು ಮಾಡ್ತಾರೆ? ನಮ್ಮ ದೇಶವನ್ನು, ನಮ್ಮ ದೇವಾಲಯಗಳನ್ನು ಅವ್ರು ನಾಶಪಡಿಸ್ತಾರೆ ಎಂಬುದಾಗಿ ಭಯಪಟ್ಟು ಇರಬೇಕಾದ್ರೆ ದೇವರ ವಾಕ್ಯ ಧೈರ್ಯವನ್ನು ಕೊಡ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ಯೆಶಾಯನ ಮೂಲಕವಾಗಿ ದೈವೋಕ್ತಿ ಬಂದ ಮೇಲೆ ಆ ದೈವೋಕ್ತಿಯಲ್ಲಿ ದೇವರ ಹಸ್ತ ಏನು ಮಾಡುತ್ತೆ? ನಮಗೆ ಜಯವನ್ನು ಕೊಡುತ್ತೆ ಎನ್ನುವಂಥ ಅನೇಕ ಸಂಗತಿಗಳನ್ನು ಯೆಶಾಯನ ಯಾರಿಗೆ ಹೇಳಿ ಕಳಿಸ್ತಾನ್ರಿ? ಅರಸನಾಗಿರ್ತಕ್ಕಂಥ ಹಿಜ್ಕೀಯನಿಗೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಅರಸನು ಬಂದಿದ್ದಾನೋ ಅವನು ಸಾಯ್ಲಿಕ್ಕಿದ್ದಾನೆ, ಯಾವ ಸೈನಿಕರು ಬಂದಿದ್ದಾರೋ ಅವರೆಲ್ಲರೂ ಸಾಯ್ಲಿಕ್ಕಿದ್ದಾರೆ. ದೇವರು ಜಯವನ್ನು ತನ್ನ ಮಕ್ಕಳಿಗೆ ಕೊಡ್ತಾನೆ. ದೇವರು ನಮ್ಮ ಪಕ್ಷವಾಗಿ ಇದ್ದಾನೆ, ನಮಗೆ ಬಂದಿರತಕ್ಕಂಥ ಈ ಕೇಡನ್ನು ದೇವರು ದೂರ ಮಾಡ್ತಾನೆ ಅಂತೇಳಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ? ಅವರು ನಂಬುತ್ತಾ ಇದ್ದಾರೆ, ವಿಶ್ವಾಸ ಇಡ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅವರ ಮೇಲೆ ಬಂದಿರತಕ್ಕಂಥ ಒಂದು ಆಯುಧ, ಅಶ್ಶೂರ್ಯರ ಒಂದು ಸೈನ್ಯ ಯಾವ ರೀತಿಯಾಗಿ ನಾಶವಾಗುತ್ತಂದರೆ, ನಾಳೆ ದಿವಸ ಅವರು ಪಟ್ಟಣವನ್ನು ಮುತ್ತಿಗೆ ಹಾಕಲಿಕ್ಕಿದ್ದಾರೆ. ನಾಳೆ ದಿವಸ ಎಲ್ಲ ಒಂದು ಯೆರೂಸಲೇಮ್ ಪ್ರಾಂತ್ಯವನ್ನು ಎಲ್ಲವನ್ನು ನಾಶನ ಮಾಡಲಿಕ್ಕಿದ್ದಾರೆ. ಆದರೆ ರಾತ್ರಿಯ ಸಮಯದಲ್ಲಿ ಅವರು ನಿದ್ರೆಗೆ ಜಾರಿದಾಗ ದೇವರು ಆಕಾಶದಿಂದ ಒಬ್ಬ ದೂತನನ್ನು ಕಳಿಸ್ತಾ ಇದ್ದಾನೆ ಪ್ರೇಯರ್. ಎಷ್ಟು ಜನರು ದೂತರು? ಒಬ್ಬೇ ಒಬ್ಬ ದೂತ. 1,87,85,000 ಜನರು ಸೈನಿಕರು ಮಲಗಿಕೊಂಡಿದ್ದಾರೆ ಶತ್ರುವಿನ ಸೈನ್ಯದಲ್ಲಿ. ಹಲ್ಲೆಲೂಯಾ. ಅವರ ಬಳಿಯಲ್ಲಿ ಭಯಂಕರವಾಗಿರ್ತಕ್ಕಂಥ ಆಯುಧಗಳಿದ್ದಾವೆ. ಅವರು ಅಂದ್ಕೊಂಡಿದ್ದಾರೆ ಬೆಳಗ್ಗೆನೇ ನಾವು ಯುದ್ಧ ಮಾಡಿಬಿಡ್ತೀವಿ, ಗೆದ್ದು ಬಿಡ್ತೀವಿ ಅಂತೇಳಿ, ಆ ದೇಶವನ್ನು ಸ್ವಾಧೀನ ಮಾಡ್ಕೊಂಡ್ಬಿಡ್ತೀವಿ ಅಂತೇಳಿ. ಆದರೆ ದೇವಾಲಯದಲ್ಲಿ ಹಿಜ್ಕೀಯನು ಮಾಡಿದಂಥ ಪ್ರಾರ್ಥನೆ, ಯೆಶಾಯನಿಗೆ ಬಂದಿರತಕ್ಕಂಥ ದೈವೋಕ್ತಿಗಳನ್ನು ದೇವರು ಸಂಪೂರ್ಣವಾಗಿ ಯಾವ ರೀತಿಯಾಗಿ ನೆರವೇರಿಸ್ತಾ ಇದ್ದಾರೆ ಅಂದರೆ, ಆಕಾಶದಿಂದ ದೂತನು ಇಳಿದು ಬಂದು ಆವತ್ತಿನ ರಾತ್ರಿ 1,85,000 ಜನರು, ಆ ಸನ್ಯರೀಬನ ಸೈನ್ಯ, ಅಶ್ಶೂರ್ಯರ ಸೈನ್ಯದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರನ್ನು ಕ್ಷಣ ಮಾತ್ರದಲ್ಲಿ ಏನು ಮಾಡಿದ್ರಿ?
ನಾಶ ಮಾಡಿದರು ಪ್ರಿಯರೇ. ಅವರ ಏನು ಕುತ್ತಿಗೆ ಏನು ಕಟ್ಟಾಗಲಿಲ್ಲ, ಅವರಲ್ಲಿ ಏನು ರಕ್ತ ಸೋರಲಿಲ್ಲ, ಆದರೆ ಅವರ ಶ್ವಾಸ ಮಾತ್ರ ಏನಾಗಿತ್ತು ರೀ, ನಿಂತು ಹೋಗಿತ್ತು ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ದೇವರು ತನ್ನ ಮಕ್ಕಳ ಪರವಾಗಿ ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಯುದ್ಧವು ದೇವರದೇ ಆಗಿದೆ. ನಿನ್ನ ಪರವಾಗಿ ದೇವರು ನಿಂತುಕೊಳ್ಳುವಂಥ ದೇವರಾಗಿದ್ದಾನೆ. ನಿನ್ನ ಕುರಿತಾಗಿ ದೇವರು ಆಲೋಚಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮ ಮೇಲೆ ಅಪರಾಧವನ್ನು ಓರಿಸುವಂಥವರು ಯಾರು ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದರೆ ಆತನು ನಮ್ಮ ಪರವಾಗಿ ನಿಂತಿದ್ದಾನೆ ಪ್ರಿಯರೇ. ಇನ್ನೊಂದು ವಚನದಲ್ಲಿ ನಾವು ನೋಡುವಾಗ 8ನೇ ಅಧ್ಯಾಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿರುತ್ತೆ ವಾಕ್ಯ. ಒಂದು ಸಾರಿ ಕೊನೆಯದಾಗಿ ನಾವು ನೋಡೋಣ. ಮೂವತ್ತೊಂದನೇ ವಚನದಿಂದ ಓದ್ತೀನಿ, ದಯವಿಟ್ಟು ಕೇಳ್ರಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ಹಲ್ಲೆಲೂಯ. ದೇವರು ನಮ್ಮನ್ನು ಆದುಕೊಂಡಿದ್ದಾನೆ. ನಮ್ಮ ಮೇಲೆ ತಪ್ಪು ಹೊರಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಮಕ್ಕಳು ನಾವಾಗಿದ್ದೇವೆ. ಆತನಿಗೋಸ್ಕರವಾಗಿ ಜೀವಿಸುವಂಥವ್ರು ನಾವಾಗಿದ್ದೇವೆ. ಪಶ್ಚಾತ್ತಾಪ ಮನಸ್ಸುಳ್ಳವರಾಗಿ ನೀತಿವಂತರಾಗಿ ಜೀವಿಸಲಿಕ್ಕಾಗಿ ಕರೆಯಲ್ಪಟ್ಟಂಥವರು ನಾವಾಗಿದ್ದೇವೆ ಪ್ರಿಯರೇ. ಬದಲಾವಣೆ ಮನಸ್ಸನ್ನು ಹೊಂದಿಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂಥವರು ನಾವಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ತಾನು ಸ್ವಂತ ಮಗನನ್ನೇ ಕೊಟ್ಟಾದ ಮೇಲೆ ಸಮಸ್ತವನ್ನು ನಮಗೆ ಕೊಡೋದಿಲ್ವಾ? ಹಲ್ಲೆಲೂಯ. ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರಿದ್ದಾರೆ? ಅದಕ್ಕಾಗಿ ನಾವು ನೋಡುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ದೇವರು ನಮ್ಮ ಪರವಾಗಿ ಇದ್ದು ಎಲ್ಲ ವಿಷಯಗಳಲ್ಲಿ ನಮಗೆ ಬಿಡುಗಡೆಯನ್ನು ಕೊಡ್ತಾನೆ. ಅದರ ಸಲುವಾಗಿ 8ನೇ ಅಧ್ಯಾಯ ರೋಮಾಪುರದಾಗ ಬರೆದ ಪತ್ರಕ್ಕೆ 1ನೇ ವಚನದಲ್ಲಿ ನಾವು ನೋಡುವಾಗ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಅಪರಾಧ ನಿರ್ಣಯ ಅದೆಲ್ಲವನ್ನ ದೇವರು ಏನು ಮಾಡಿದ್ದಾನೆ, ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ನಮ್ಮ ಸ್ಥಾನವನ್ನು ದೇವರು ತಾನು ತೆಗೆದುಕೊಂಡು ಏನು ಮಾಡಿದ್ದಾನೆ, ನಮ್ಮ ಪಾಪಗಳನ್ನು ಶಾಪಗಳನ್ನು ಶಿಲುಬೆಯಲ್ಲಿ ಆತನು ಜಡಿದು ಇಲ್ಲದಂತೆ ಮಾಡಿದ್ದಾನೆ. ನಮಗೆ ಬರಬೇಕಾದ ಎಲ್ಲ ಶಿಕ್ಷೆಯನ್ನು ಆತನು ಭರಿಸಿಕೊಂಡಿದ್ದಾನೆ. ಆತನ ತ್ಯಾಗ, ಆತನು ನಮಗೋಸ್ಕರವಾಗಿ ಮಾಡಿರ್ತಕ್ಕಂಥ ಆ ಒಂದು ಕಾರ್ಯ ಅದು ಶ್ರೇಷ್ಠವಾಗಿರುವಂಥದ್ದು ಪ್ರಿಯರೇ. ದೇವರು ತಾನು ಆಗಿದ್ದಾಗಲೂ ಕೂಡ ನರಮನುಷ್ಯನಂತೆ ಆತನು ಈ ಲೋಕಕ್ಕೆ ಪರಿಶುದ್ಧನಾಗಿ ಕನ್ಯೆ ಮರಿಯಳಲ್ಲಿ ಜನಿಸಿ ಬರುವುದರ ಮೂಲಕವಾಗಿ ಆತನು ಶ್ರೇಷ್ಠವಾದಂಥ ಕಾರ್ಯವನ್ನು ನಮಗೋಸ್ಕರವಾಗಿ ತ್ಯಾಗವನ್ನು ಮಾಡಿದ್ದಾನೆ. ಸಿಂಹಾಸನವನ್ನು ಆತನು ಬಿಟ್ಟು ಶಿಲುಬೆಯ ಮೇಲೆ ಏರುವುದಷ್ಟರ ಮಟ್ಟಿಗೆ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಈಗ ಯಾರು ನಮ್ಮ ಮೇಲೆ ಅಪರಾಧ ನಿರ್ಣಯವನ್ನು ಮಾಡುವವರು ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಸತ್ಯವೇದ ಹೇಳುತ್ತೆ, ದೇವರೇ ನಮ್ಮ ಕಡೆ ಇದ್ದಾನೆ. ನಮ್ಮನ್ನು ಎದುರಿಸುವಂಥವರು ಕೂಡ ಯಾರೂ ಇಲ್ಲ. ನಮ್ಮ ಮೇಲೆ ಅಪರಾಧವನ್ನು ಓರಿಸುವಂಥವ್ರು ಕೂಡ ಯಾರೂ ಇಲ್ಲ. ತಪ್ಪು ಓರಿಸುವಂಥವ್ರು ಯಾರೂ ಇಲ್ಲ. ಕಾರಣ ಏನಂತಂದರೆ, ಮನುಷ್ಯರಲ್ಲ ನಮ್ಮನ್ನು ನೀತಿವಂತರು ಎಂಬುದಾಗಿ ಕರೆದಿರುವಂಥದ್ದು. ಯಾರು ಕರೆದಿರ್ತಾರೆ ನಮ್ಮನ್ನು? ದೇವರೇ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸುವವನಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಕೂಡ ಅಗಲಿಸೋದಕ್ಕೆ ಸಾಧ್ಯವಿಲ್ಲ. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ ಯಾವುದಾದ್ರೂ ಕೂಡ ಕ್ರಿಸ್ತನ ಪ್ರೀತಿ ನಮ್ಮನ್ನು ಯಾವಾಗಲೂ ಕೂಡ ಏನು ಮಾಡುವಂಥದ್ದಾಗಿದೆ ರೀ, ದೇವರ ತ್ಯಾಗವನ್ನು ನೆನೆಸುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಆತನು ಪ್ರೀತಿ ಮಾಡಿ ನಮ್ಮೆಲ್ಲರನ್ನು ಕೂಡ ಏನು ಮಾಡಿದಾನೆ ರೀ, ನಾಶನದಿಂದ ನಿತ್ಯ ಜೀವದ ಕಡೆಗೆ ಆತನ ಏನು ಮಾಡಿದ್ದಾನೆ, ನಡೆಸಿದಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಪ್ರಿಯರೇ, ನಿನ್ನ ಪರವಾಗಿ ದೇವರಿದ್ದಾನೆ. ಯಾರ ಪರವಾಗಿ? ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ದೇವರಿದ್ದಾನೆ. ಅದಕ್ಕಾಗಿ ನಾವು ಯಾವ ವಿಷಯಗಳಿಗಾಗಿ, ಸಂಗತಿಗಳಿಗಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ. ನಮ್ಮ ಮೇಲೆ ಅಪರಾಧ ನಿರ್ಣಯವನ್ನು ಓರಿಸುವಂಥವ್ರು ಯಾರೂ ಕೂಡ ಇಲ್ಲ. ಯಾಕಂದರೆ ದೇವರೇ ನಮ್ಮನ್ನು ಏನಂತ ಕರೆದಿದ್ದಾನೆ? ನೀತಿವಂತರು ಎಂಬುದಾಗಿ ಕರೆದಿದ್ದಾನೆ, ನಿರ್ಣಯಿಸಿದ್ದಾನೆ ಆತ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಬಿಳಾಮನನ್ನು ದೇವರು ಎಚ್ಚರಿಸಿದರು. ವಾಗ್ದಾನದ ಮೂಲಕವಾಗಿ ದೇವರು ನಮಗೆ ಮಾತು ಕೊಟ್ಟಿದ್ದಾರೆ, ಭಾಷೆ ಕೊಟ್ಟಿದ್ದಾರೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಏನಂತ ಹೇಳಂದರೆ, ನಮ್ಮ ಮೇಲೆ ಅಪರಾಧಗಳನ್ನು ಓರಿಸುವಂಥವ್ರು ಯಾರು? ಯಾಕಂದರೆ ದೇವರೇ ನಮ್ಮ ಕಡೆ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ, ಪ್ರಿಯರೇ. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ನಮ್ಮ ಪಕ್ಷವಾಗಿರುವಾಗ ನಾವು ಯಾವುದಕ್ಕೂ ಚಿಂತಿಸುವಂಥದ್ದು
ಬೇಡ, ಭಯಪಡುವಂಥದ್ದು ಬೇಡ, ದಿಗಿಲು ಪಡುವಂಥದ್ದು ಬೇಡ. ದೇವರು ಎಲ್ಲವುಗಳನ್ನು ಹೇರಳವಾಗಿ ಆತ ನಮಗೇನು ಮಾಡ್ತಾನೆ, ಅನುಗ್ರಹಿಸ್ತಾನೆ. ನಾವು ಯಾವಾಗಲೂ ಕೂಡ ಆತನ ಪಾದ ಸನ್ನಿಧಾನದಲ್ಲಿ ಆತನನ್ನು ಪ್ರಾರ್ಥಿಸುತ್ತಾ ಆತನ ಮಕ್ಕಳಾಗಿ ನಾವು ಭಯದಲ್ಲಿ ಭಕ್ತಿಯಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬೇಕೆ ಹೊರತಾಗಿ ಈ ಲೋಕದ ಕೆಲವೊಂದು ವಿಷಯಗಳ ಸಂಗತಿಗಳಿಗಾಗಿ ನಮ್ಮನ್ನು ನಾವೇನು ಮಾಡಬಾರ್ದು ರೀ, ಮಾರಿಕೊಳ್ಳಬಾರ್ದು. ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಮ್ಮನ್ನು ಸಂಪೂರ್ಣವಾಗಿ ತನ್ನ ಮಕ್ಕಳಾಗುವುದಕ್ಕಾಗಿ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗುವುದಕ್ಕಾಗಿ ನಿಲ್ಲಿಸಿದ್ದಾನೆ. ಅದನ್ನು ನಾವು ಈ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಏನಂತ ಹೇಳ್ತೀವಿ, ಸ್ವಲ್ಪ ಕ್ಷಣಿಕವಾಗಿರ್ತಕ್ಕಂಥ ಸಂತೋಷಕ್ಕಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸಂತೋಷವನ್ನು ನಾವೇನು ಮಾಡಬಾರ್ದು ರೀ, ಕಳ್ಕೊಳ್ಬಾರ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ದೇವರನ್ನು ನಂಬಿ ನಾವು ನಡೆದುಕೊಳ್ಳೋಣ. ದೇವರು ತನ್ನ ಮಕ್ಕಳ ಪರವಾಗಿ ಆತನು ಇರುವ ಕಾರಣಕ್ಕಾಗಿ ಬೀಳಾಮನಿಗೆ ಎಚ್ಚರಿಕೆ ಕೊಟ್ಟ, ತನ್ನ ಮಕ್ಕಳಿಗೆ ಆಶೀರ್ವಾದವನ್ನು ತಂದ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸನ್ಹೇರೀಬ ಅರಸನು ಸೋತು ಓಡಿ ಹೋಗುವಂತೆ ಮಾಡಿದ 1,85,000 ಸೈನಿಕರನ್ನು ತನ್ನ ದೂತನನ್ನು ಕಳುಹಿಸುವ ಮೂಲಕವಾಗಿ ಬಂದಿರತಕ್ಕಂಥ ಆ ಒಂದು ಆಯುಧವನ್ನು ಜಯಿಸದೆ ದೇವರು ಅದನ್ನು ಹಿಂದಕ್ಕೆ ಕಳುಹಿಸಿದ. ಇವತ್ತು ಕೂಡ ದೇವರು ನಮ್ಮ ಪರವಾಗಿದ್ದಾನೆ, ನಮ್ಮನ್ನು ನೀತಿವಂತರೆಂಬುದಾಗಿ ಆತ ನಿರ್ಣಯಿಸಿದ್ದಾನೆ. ಆ ನೀತಿ ಲೋಕವಾಗಿರ್ತಕ್ಕಂಥ ಪರಲೋಕಕ್ಕೆ ದೇವರು ನಮ್ಮನ್ನು ಸೇರಿಸುವವನಾಗಿದ್ದಾನೆ. ದೇವರು ತನ್ನ ಮಕ್ಕಳ ಪರವಾಗಿ ಇದ್ದಾನೆ ಪ್ರೇರೆ. ಇವತ್ತು ತಪ್ಪಿ ಹೋದಂಥ ಮಕ್ಕಳು ಯಾರಾದರೂ ಇದ್ದರೆ ದೇವರು ಅವರಿಗೋಸ್ಕರವಾಗಿ ಮನಮರುಗುತ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಅಯ್ಯೋ, ಇವತ್ತು ನಾಳೆ ನನ್ನ ಮಕ್ಕಳು ನನ್ನ ಬಳಿಗೆ ಬರ್ತಾರೆ, ಇವತ್ತು ನಾಳೆ ಪುನಃ ನನ್ನ ಬಳಿಗೆ ಬರ್ತಾರೆ, ನನ್ನ ಮಕ್ಕಳಾಗಿ ನಡೆದುಕೊಳ್ತಾರೆ, ನನಗೆ ಶ್ರೇಷ್ಠವಾದಂಥ ಸ್ಥಾನವನ್ನು ಕೊಟ್ಟು ಜೀವಿಸ್ತಾರೆ ಎಂಬುದಾಗಿ ದೇವರು ಕಾಯ್ತಾ ಇದ್ದಾನಂತೆ. ತನ್ನ ಮಕ್ಕಳ ಪರವಾಗಿ ಆತನು ಇದ್ದಾನೆ ಪ್ರೇರೆ. ಆದರೆ ಇವತ್ತು ಅನೇಕರು ಆತನನ್ನು ತಿಳಿದುಕೊಳ್ತಾ ಇಲ್ಲ, ಆತನನ್ನು ಗ್ರಹಿಸ್ಕೊಳ್ತಾ ಇಲ್ಲ, ಆತನು ಮಾಡಿದಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳನ್ನು ನೆನೆಸ್ಕೊಳ್ತಾ ಇಲ್ಲ. ಸೂರ್ಯನನ್ನು ಆತನು ತರ್ತಾ ಇದ್ದಾನೆ, ಮಳೆಯನ್ನು ಆತನು ತರ್ತಾ ಇದ್ದಾನೆ, ಎಲ್ಲವುಗಳನ್ನು ಆತನು ಕೊಡ್ತಾ ಇದ್ದಾನೆ. ಭೂಮಿ, ಆಕಾಶ, ಕಣ್ಣಿಗೆ ಕಾಣುವ ಕಾಣದಿರೋ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದೇವರನ್ನು ನಾವು ಸ್ಮರಿಸಲಾರದೆ ಏನು ಮಾಡ್ತಾ ಇದ್ದೀವಿ, ನಾವು ಬಲಹೀನರಾಗಿ ಹೋಗ್ತಾ ಇದ್ದೀವಿ ಪ್ರೇರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಇವತ್ತಾದರೂ ತಪ್ಪಿ ಹೋದ ಮಗನಂತೆ, ಒಂದು ವೇಳೆ ಮಗಳಂತೆ ನೀನಿದ್ರೆ ಆತನು ನಿನ್ನ ಪರವಾಗಿ ಇದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ. ನನ್ನ ಮಗನು ಬರ್ತಾನೇನೋ ನನ್ನ ಬಳಿಗೆ, ನನ್ನ ಮಗಳು ಬರ್ತಾಳೇನು ನನ್ನ ಬಳಿಗೆ ಎಂಬುದಾಗಿ ಆತನು ನಿನ್ನ ರಕ್ಷಣೆಯನ್ನು ಕೋರುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ, ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿನ್ನ ಪಕ್ಷವಾಗಿ ಇದ್ದಾನೆ, ತನ್ನ ಮಕ್ಕಳ ಪರವಾಗಿ ದೇವರು ಇದ್ದಾನೆ. ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ನಿನ್ನ ಪರವಾಗಿರುವಾಗ ನಿನ್ನನ್ನು ಎದುರಿಸುವಂಥವರಾದರೂ ಯಾರು? ದೇವರು ನಿನ್ನ ಪರವಾಗಿರುವಾಗ ನಿನ್ನ ಮುಟ್ಟುವಂಥವರಾದರೂ ಯಾರು? ದೇವರು ನಿನ್ನ ಪರವಾಗಿರುವಾಗ ದೇವರು ಸಮಸ್ತವನ್ನೂ ನಿನಗೆ ಕೊಡುವ ದೇವರಾಗಿದ್ದಾನೆ. ದೇವರು ನಿನ್ನ ಪರವಾಗಿರುವಾಗ ನಿನ್ನ ಮೇಲೆ ಯಾವ ಶಾಪ ಬರಲಾರ್ದ ಹಾಗೆ, ಆಶೀರ್ವಾದವೇ ಸುರಿಯುವ ಹಾಗೆ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಅದಕ್ಕಾಗಿ ತನ್ನ ಮಕ್ಕಳ ಪರವಾಗಿ ಯಾವಾಗಲೂ ಇರುವ ದೇವರು, ಆ ಕರುಣಾ ಸಂಪನ್ನನು, ಕನಿಕರ ಮೂರ್ತಿ, ಆ ದಯಾ ಸ್ವರೂಪನು ಯಾವಾಗಲೂ ಕೂಡ ತನ್ನ ಮಕ್ಕಳ ಪರವಾಗಿರುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವ, ಯಾವಾಗಲೂ ನಿನ್ನ ಮಕ್ಕಳ ಪರವಾಗಿ ನೀನು ಇರುವ ದೇವರಾಗಿದ್ದಿ ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ದೇವರೇ, ಕರ್ತನೆ ರಕ್ಷಣೆ ಮಾರ್ಗದಲ್ಲಿ ಕುಟುಂಬದಲ್ಲಿ ಇನ್ನು ಯಾರು ಬಂದಿಲ್ಲ ಬರುವಂತೆ, ಕರ್ತನೆ ನಿನ್ನ ನಂಬಿ ನಡೆದುಕೊಳ್ಳುವಂತೆ ಸಂಪೂರ್ಣವಾಗಿ ಸ್ವಾಮಿ ಈ ಲೋಕದ ಆಡಂಬರ, ಈ ಲೋಕದಲ್ಲಿರ್ತಕ್ಕಂಥ ಮಾಯವನ್ನಲ್ಲ ಸ್ವಾಮಿ, ಕರ್ತನೆ ದೇವರೇ, ನಾವೆಲ್ಲರೂ ಕೂಡ ಒಂದು ದಿವಸ ಮಾಯವಾಗಿ ಹೋಗುವುದರ ಒಳಗಡೆಯಾಗಿಯೇ ಸ್ವಾಮಿ ಶ್ರೇಷ್ಠನಾದಂಥ ನಿನ್ನನ್ನು, ಕರ್ತನೆ ಸೃಷ್ಟಿಕರ್ತನಾದಂಥ ನಿನ್ನನ್ನು, ಸರ್ವಶಕ್ತನಾದಂಥ ನಿನ್ನನ್ನು ತಿಳಿದುಕೊಂಡು ನಿನ್ನ ಬಳಿಗೆ ಸೇರುವಂಥ ಮಾರ್ಗ ಯಾವುದು ಎಂಬುದಾಗಿ ಸ್ವಾಮಿ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರ ಮನೋನೇತ್ರಗಳನ್ನು ಬೆಳಗಿಸಯ್ಯ. ದೇವಾ, ನಿನಗೆ ಸ್ತೋತ್ರ. ಕಾರ್ಯ ಮಾಡುವಂತೆ ನಿನಗೆ ಸ್ತೋತ್ರ. ದೂರದ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಹೋದರ ಹನುಮಂತವರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. ಆತನ ಜೀವಿತಗಳನ್ನು ಆಶೀರ್ವಾದ ಮಾಡಪ್ಪ. ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಕರ್ತನೆ ನೀನು ಕಾರ್ಯ ಜರುಗಿಸಿ ನಡೆಸಬೇಕು. ಈ ಕುಟುಂಬದವರು ಕರ್ತನೆ ಸ್ವಾಮಿ ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರಯ್ಯ. ಬರುವಂಥ ಪ್ರತಿಫಲ ಕುಟುಂಬದಲ್ಲಿರುವಂಥವ್ರು ಎಲ್ಲರೂ ಹೊಂದಿಕೊಳ್ಳುವಂತೆ ಎಲ್ಲ ಸ್ವಾಮಿ ಶಾಪ ತೊಲಗಿಸಲ್ಪಟ್ಟಿದೆ, ಆಶೀರ್ವಾದ ಬಂದಿದೆ ಎಂಬುದಾಗಿ ಕರ್ತನೆ, ಎಲ್ಲ ಪಾಪವು ಹೋಗಿದೆ, ಪರಿಶುದ್ಧತೆ ಸ್ವಾಮಿ ನೀನು ಕೊಟ್ಟಿದೆ ಎಂಬುದಾಗಿ, ಎಲ್ಲ ಸ್ವಾಮಿ ನಷ್ಟ ಹೋಗಿದೆ, ಲಾಭವನ್ನು ನೀನು ತರ್ತೀ ಎಂಬುದಾಗಿ, ಸಂಪೂರ್ಣವಾಗಿ ವಿಮೋಚನೆಯನ್ನು ಬಿಡುಗಡೆಯನ್ನು ಅನುಗ್ರಹ ಮಾಡಿದ್ದಿ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಂಬ್ತಾ ಇದ್ದೇವಪ್ಪ. ಕರ್ತನೆ, ಒಂದು ವೇಳೆ ಇವರು ಬಲಹೀನರಾಗಿದ್ದರೆ ಬಲವಂತರನ್ನಾಗಿ ಸ್ವಾಮಿ, ನಂಬಿಕೆಯಲ್ಲಿ ದೃಢವಂತರನ್ನಾಗಿ ಇವ್ರನ್ನ ರೂಪಿಸಿ ನಡೆಸ್ತಾ ಬರಬೇಕೆಂಬುದಾಗಿ ದೇವಾ, ನಿನ್ನ ಕೈಯಲ್ಲಿರ್ತಕ್ಕಂಥ ಜೇಡಿ ಮಣ್ಣು ನಾವಾಗಿದ್ದೇವಪ್ಪ. ಅಂದದ ಪಾತ್ರೆಯಾಗಿ, ಚಂದದ ಪಾತ್ರೆಯಾಗಿ ಸ್ವಾಮಿ ನೀವು ತಾನೇ ನಮ್ಮನ್ನು ರೂಪಿಸಿ, ಪರಮ ಕುಂಬಾರನಾದ ನೀನು ನಮ್ಮನ್ನು ಸ್ವಾಮಿ ಕರ್ತನೆ ಸ್ವಾಮಿ ನಿನ್ನ ಸೇವೆಗೆ ಸದ್ಬಳಕೆಯಾದ ಪಾತ್ರೆಗಳಾಗುವಂತೆ ಮಾರ್ಪಡಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ
ಬೇಡ ಅರ್ಪಿಸೊಂದಿದೆ ಪರಮ ತಂದೆ. ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ, ಕೂಡಿ ಬಂದಿರುವವರ ಸಂಘಗಳಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲ ನಿಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ. ಸಕಲ